ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 13 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೇಳಲಾದ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಸಂಗೀತ ನಾಟಕ ಅಕಾಡೆಮಿ ನೃತ್ಯ ಪ್ರಕಾರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದೆ ಅಂತ, ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ಗಳು ಎಷ್ಟಿವೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ, ಸಂಗೀತ ನಾಟಕ ಅಕಾಡೆಮಿಯಿಂದ ಆಪ್ಷನ್ ಸಿ 8 ಭಾರತೀಯ ನೃತ್ಯ ಪ್ರಕಾರಗಳನ್ನು ಕ್ಲಾಸಿಕಲ್ ಡಾನ್ಸ್ ಅಂತ ಕನ್ಸಿಡರ್ ಮಾಡಿದೆ. ಸೊ ನಿನ್ನೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ, ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಈಗ ಆ 8 ನೃತ್ಯ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. ಭಾರತೀಯ ಸಂಗೀತ ನಾಟಕ ಅಕಾಡೆಮಿಯಿಂದ 8 ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ಗಳನ್ನು ಗುರುತಿಸಲಾಗಿದ್ದು, ಅವುಗಳಲ್ಲಿ ಭರತನಾಟ್ಯಂ, ಕಥಕ್, ಕಥಕ್ಕಳಿ, ಕುಚಿಪುಡಿ, ಮಣಿಪುರಿ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಸತ್ರಿಯ ಅಂತ. ಭರತನಾಟ್ಯಂ ತಮಿಳುನಾಡಿಗೆ ಸೇರಿದ್ದು, ಕಥಕನ್ನು ಉತ್ತರ ಪ್ರದೇಶ್ ಅಥವಾ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಈ ಒಂದು ಪ್ರಾಕ್ಟೀಸ್ ಮಾಡಲಾಗುತ್ತೆ ಕಥಕನ್ನು. ಅದಾದ ನಂತರ ಕಥಕ್ಕಳಿ ಮತ್ತು ಮೋಹಿನಿಯಾಟ್ಟಂ ಇವೆರಡೂ ಕೇರಳ ರಾಜ್ಯಕ್ಕೆ ಮೂಲವಾಗಿ ಕೇರಳ ರಾಜ್ಯದಲ್ಲಿ ಪ್ರಾಕ್ಟೀಸ್ ಮಾಡುವಂತಹ 2 ಡಾನ್ಸ್ ಫಾರ್ಮ್ಸ್ಗಳಾಗಿವೆ. ಅದಾದ ನಂತರ ಕುಚಿಪುಡಿ ನೃತ್ಯವನ್ನು ಆಂಧ್ರ ಪ್ರದೇಶದಲ್ಲಿ ಮತ್ತು ಮಣಿಪುರಿಯನ್ನು ಹೆಸರಲ್ಲೇ ಹೇಳುವಂತೆ ಮಣಿಪುರದಲ್ಲಿ, ಒಡಿಶಾ ರಾಜ್ಯದಿಂದ ಒಡಿಶಿ ಅನ್ನುವ ಒಂದು ನೃತ್ಯ ಪ್ರಕಾರವನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ. ನಂತರ ಸತ್ರಿಯ ಅನ್ನುವ ಅಸ್ಸಾಂನ ಮೂಲವನ್ನು ಹೊಂದಿದಂತಹ ಡಾನ್ಸ್ ಫಾರ್ಮನ್ನು ಕೂಡ ಸಂಗೀತ ನಾಟಕ ಅಕಾಡೆಮಿಯಿಂದ ಗುರುತಿಸಲಾಗಿದೆ. ಸೊ ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇನ್ನು ನಮ್ಮ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದಂತಹ ಈ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನ ಅಧಿಕಾರದಿಂದ ತೆಗೆದುಹಾಕಬಹುದು ಅಂತ ಪ್ರಶ್ನೆ ಇದೆ. Who among the following can remove the governor of the state from his or her office? ಆಪ್ಷನ್ ಎ ವಿಧಾನಸಭೆ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಡಿ ರಾಷ್ಟ್ರಪತಿ ಅಥವಾ ಅಧ್ಯಕ್ಷರು, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತವೆ. ಇಂಟ್ರೆಸ್ಟೆಡ್ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ನಮ್ಮ ಬ್ರಾಂಚ್ಗೆ, ಅಮೋಘ ವರ್ಷ ಅಕಾಡೆಮಿ ಬ್ರಾಂಚ್ಗೆ ಭೇಟಿ ನೀಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇನ್ಸ್ಟಿಟ್ಯೂಟ್ನ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಬಹುದು. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಸಂತಾಲ್ ಸಮುದಾಯಕ್ಕೆ ಸಂಬಂಧಿಸಿದೆ. ರೀಸೆಂಟಾಗಿ NDA ಪಕ್ಷದ ನಾಯಕರಲ್ಲಿ ಒಬ್ಬರಾದಂತಹ ಒಡಿಶಾದ ದ್ರೌಪದಿ ಮುರ್ಮು ಅವರನ್ನು ಭಾರತದ ರಾಷ್ಟ್ರಪತಿ ಚುನಾವಣೆಗೆ ನಾಮಿನೇಷನ್ ಮಾಡಲಾಗಿದೆ. ಹೀಗಾಗಿ ಸಂತಾಲ್ ಸಮುದಾಯಕ್ಕೆ ಸೇರಿದಂತಹ ದ್ರೌಪದಿ ಮುರ್ಮು ಅವರು, ಈ ಸಂತಾಲ್ ಸಮುದಾಯ ಸಾಕಷ್ಟು ನ್ಯೂಸ್ನಲ್ಲಿ ಕಾಣ್ತಾ ಇದೆ. ಈ ಮುರ್ಮು ಅವರು ಅಧ್ಯಕ್ಷರಾದರೆ ಭಾರತದ ರಾಷ್ಟ್ರಪತಿಯಾಗುವಂತಹ ಮೊದಲ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ ದ್ರೌಪದಿ ಮುರ್ಮು ಅವರು ಆಗಲಿದ್ದಾರೆ. ಸದ್ಯಕ್ಕೆ ಸಂತಾಲ್ ಸಮುದಾಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಸಂತಾಲ್ ಬುಡಕಟ್ಟು ಜನಾಂಗ ಏನಿದೆ, ಭಾರತದ ಗೋಂಡ್ ಮತ್ತು ಭೀಲ್ ಪರಿಶಿಷ್ಟ ಪಂಗಡಗಳ ಸಮುದಾಯದ ನಂತರ ಅತ್ಯಂತ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ಹೊಂದಿದಂತಹ ಸಮುದಾಯ ಸಂತಾಲ್ ಬುಡಕಟ್ಟು ಜನಾಂಗ ಅಥವಾ ಸಮುದಾಯವಾಗಿದೆ. ಈ ಸಂತಾಲ್ ಸಮುದಾಯಕ್ಕೆ ಸೇರಿದಂತಹ ಹೆಚ್ಚಾದಂತಹ ಜನರು ಭಾರತದ ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಾಸವಾಗಿದ್ದಾರೆ. ಇನ್ನು ದ್ರೌಪದಿ ಮುರ್ಮು ಅವರ ತವರು ಜಿಲ್ಲೆಯಾದಂತಹ ಮಯೂರ್ಭಂಜ್ ಈ ಒಂದು ಬುಡಕಟ್ಟಿನ ಜನಾಂಗ
ಮಯೂರ್ಭಂಜ್ನಲ್ಲಿ ಅತಿ ಹೆಚ್ಚಾದಂತಹ ಒಂದು ಡೆನ್ಸಿಟಿ ಅಥವಾ ಸಾಂದ್ರತೆಯನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ಒಡಿಶಾದಲ್ಲಿ ಮಯೂರ್ಭಂಜ್ ಜಿಲ್ಲೆಯನ್ನು ಹೊರತುಪಡಿಸಿ ಕಿಯೋಂಜಾರ್ ಮತ್ತು ಬಾಲಾಸೋರ್ ಡಿಸ್ಟ್ರಿಕ್ಟ್ಗಳಲ್ಲಿ ಸಂತಾಲ್ ಸಮುದಾಯಕ್ಕೆ ಸೇರಿದಂತಹ ಹೆಚ್ಚಾದ ಜನಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಸಂತಾಲ್ ಸಮುದಾಯ ಭಾರತದ ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತಾರೆ. ಇನ್ನು ಸಂತಾಲ್ ಸಮುದಾಯಕ್ಕೆ ಸೇರಿದಂತಹ ಜನರು ಮಾತಾಡುವ ಭಾಷೆ ಸಂತಾಲಿ ಭಾಷೆ. ಇದನ್ನ ರಘುನಾಥ್ ಮುರ್ಮು ಅವರು ಕಂಡುಹಿಡಿದಿದ್ದು ಓಲ್ ಚೀಕಿ ಎಂಬ ತನ್ನದೇ ಆದ ಲಿಪಿಯನ್ನ ಈ ಒಂದು ಸಂತಾಲಿ ಭಾಷೆ ಪಡೆದಿದೆ. ಓಲ್ ಚೀಕಿ ಲಿಪಿಯನ್ನ ಅಲ್ಲಿರುವಂತಹ ಸಂತಾಲಿಯನ್ನ ಕೂಡ ನಮ್ಮ ಭಾರತದ 8ನೇ ಶೆಡ್ಯೂಲ್ಗೆ ಆ್ಯಡ್ ಮಾಡಲಾಗಿದ್ದು 22 ಭಾಷೆಗಳಲ್ಲಿ ಸಂತಾಲಿ ಕೂಡ ನಮ್ಮ 8ನೇ ಶೆಡ್ಯೂಲ್ನ ಭಾಗವಾಗಿದೆ. ರಾಜ್ಯದಾದ್ಯಂತ ಅನೇಕ ಶಾಲೆಗಳಲ್ಲಿ ಓಲ್ ಚೀಕಿ ಶಿಕ್ಷಣದ ಮಾಧ್ಯಮವಾಗಿದ್ದು, ಅಂದರೆ ಶಾಲೆಗಳಲ್ಲಿ ಮಕ್ಕಳಿಗೆ ಓಲ್ ಚೀಕಿಯಲ್ಲಿ ಕೂಡ ಶಿಕ್ಷಣವನ್ನು ನೀಡಲಾಗುತ್ತೆ. ಪ್ರಪಂಚದ ಇದರ ಮೂಲವನ್ನು ನೋಡೋದಾದ್ರೆ ಭುವನೇಶ್ವರದ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸಂಶೋಧನೆ ತರಬೇತಿ ಸಂಸ್ಥೆ SCST-RTI ಪ್ರಕಾರ, ಈ ಒಂದು ಸಂಸ್ಥೆಯ ಪ್ರಕಾರ ಸಂತಾಲ್ ಎಂಬ ಪದದ ಒಂದು ಅರ್ಥವನ್ನ ಹೇಳ್ತಾರೆ. ಸಂತಾಲ್ನಲ್ಲಿ ಸಂತ ಎಂದರೆ ಶಾಂತ ಮತ್ತು ಶಾಂತಿಯುತ, ಅಥವಾ ಅಲಾ ಅಂತಂತಂದ್ರೆ ಮನುಷ್ಯ ಅಂತ ಇದರ ಒಂದು ಅರ್ಥ ಅಂತ ಈ ಒಂದು ಸಂಸ್ಥೆಯಿಂದ ಹೇಳಲಾಗಿದೆ. ಇನ್ನು ಈ ಸಂಸ್ಥೆಯ ಒಂದು ಸ್ಟಡಿ ಪ್ರಕಾರ ಅಥವಾ ಒಂದು ಅಧ್ಯಯನದ ಪ್ರಕಾರ ಈ ಹಿಂದೆ ಸಂತಾಲರು ಅಲೆಮಾರಿ ಜೀವನವನ್ನ ನಡೆಸುತ್ತಿದ್ದು ಕ್ರಮೇಣವಾಗಿ ಅವರು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಒಂದು ಸೆಟಲ್ಮೆಂಟ್ ಅನ್ನ ಮಾಡಿಕೊಂಡ್ರು ಅಂತ ಇವರ ಹಿಸ್ಟರಿ ರೆಕಾರ್ಡ್ ಅನ್ನ ಈ ಸಂಸ್ಥೆಯಿಂದ ಹೇಳಲಾಗಿದೆ. ಈ 18ನೇ ಶತಮಾನದ ಅಂತ್ಯದ ವೇಳೆಗೆ ಬಿಹಾರದ ಸಂತಾಲ್ ಪರಗಣಗಳಿಗೆ ವಲಸೆ ಹೋಗಿ ನಂತರ ಅವರು ಒಡಿಶಾಗೆ ಬಂದು ನೆಲೆಸಿದರು ಅಂತ ಇವರ ಒಂದು ಹಿಸ್ಟ್ರಿಯನ್ನ ಅಧ್ಯಯನವನ್ನ ಈ ನ್ಯೂಸ್ನಲ್ಲಿ ನೋಡಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಮುಖ್ಯವಾಗಿ ಸಂತಾಲ್ ಸಮುದಾಯದ ಬಗ್ಗೆ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಆಯ್ಕೆಯಾಗುವಂಥ ಚುನಾವಣೆಗೆ NDA ಪಕ್ಷದಿಂದ ನಾಮಿನೇಟ್ ಆಗಿದ್ದಾರೆ. ಇವರು ಆರಿಸಿ ಬರುವಂತಹ ಎಲ್ಲ ಒಂದು ಸೂಚನೆಗಳು ಕಂಡು ಬರ್ತಾ ಇವೆ ಮತ್ತು ಇವರು ಸಂತಾಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು, ಸಂತಾಲಿ ಬುಡಕಟ್ಟು ಜನಾಂಗದವರು ಭಾರತದ ಮುಖ್ಯವಾದ 3 ರಾಜ್ಯಗಳಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಡಿಶಾ, ಪಶ್ಚಿಮ ಬಂಗಾಳ ಮತ್ತೆ ಇನ್ನೊಂದ್ಯಾವುದು ಜಾರ್ಖಂಡ್ ಅಂತ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ವಿಶ್ವ ಮಲಾಲಾ ದಿನಾಚರಣೆಯ ಬಗ್ಗೆ ಇದೆ. ಪ್ರತಿ ವರ್ಷ ಜುಲೈ 12ರಂದು ಮಲಾಲಾ ಯೂಸಫ್ ಜಾಯಿ ಅವರ ಜನ್ಮದಿನದಂದು ಅಂತಾರಾಷ್ಟ್ರೀಯ ಮಲಾಲಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಪಾಕಿಸ್ತಾನದ ಮೂಲದ ಕಾರ್ಯಕರ್ತೆಯಾದಂತಹ ಮಲಾಲಾ ಯೂಸಫ್ ಜಾಯಿ ಅವರು ಜುಲೈ 12, 2013ರಂದು ಆಗ ಅಂದರೆ 16 ವರ್ಷ ವಯಸ್ಸಿನವರಿದ್ದಾಗ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಜಗತ್ತಿಗೆ ಒಂದು ಮನಕಲುಕುವಂತಹ ಭಾಷಣವನ್ನ ಮಾಡಿದರು. ಜಾಗತಿಕವಾಗಿ ಮಹಿಳಾ ಶಿಕ್ಷಣದ ಪ್ರವೇಶದ ಅಗತ್ಯತೆಯನ್ನ ಎತ್ತಿ ತೋರಿಸುವಂತಹ ಮತ್ತು ತಮ್ಮ ನೀತಿಗಳಲ್ಲಿ, ಅಂದರೆ ಯಾವುದೇ ರಾಷ್ಟ್ರಗಳು ತಮ್ಮ ದೇಶದ ನೀತಿಗಳಲ್ಲಿ ಮಹಿಳಾ ಶಿಕ್ಷಣವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ವಿಶ್ವ ನಾಯಕರಲ್ಲಿ ಕರೆಯನ್ನ ಮಾಡಿದ್ರು. ಸೊ ಈ ಒಂದು ಭಾಷಣಕ್ಕಾಗಿ ಸಾಕಷ್ಟು ಇಂಪ್ರೆಸ್ ಆದಂತಹ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಏನಿದೆ, ಮಲಾಲಾ ಯೂಸಫ್ ಜಾಯಿ ಅವರ ಜನ್ಮದಿನ ಅಂದರೆ ಜುಲೈ 12ರಂದು ಈ ಒಂದು ಮಲಾಲಾ ದಿನ ಅಂತ ಆಚರಿಸಬೇಕು ಅಂತ ಒಂದು ಭಾಷಣ ಮುಗಿದ ನಂತರ ಘೋಷಣೆ ಮಾಡಿದ್ರು. ಸೊ ಹೀಗಾಗಿ ವಿಶ್ವ ಮಲಾಲಾ ದಿನಾಚರಣೆಯನ್ನು ಜುಲೈ 12ರಂದು ಆಚರಿಸಲಾಗುತ್ತೆ. ಈ ಮಲಾಲಾ ಪಾಕಿಸ್ತಾನದ ಕಾರ್ಯಕರ್ತೆ ಅಥವಾ ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡುವಂತಹ ಕಾರ್ಯಕರ್ತೆಯಾಗಿದ್ದು ಇವರಿಗೆ ಸಾಕಷ್ಟು ಅವಾರ್ಡ್ಸ್ಗಳು ದೊರೆತಿವೆ. ಅದರಲ್ಲಿ ಮುಖ್ಯವಾಗಿ 2012ರಲ್ಲಿ ಪಾಕಿಸ್ತಾನ ಸರ್ಕಾರದಿಂದ ಮೊದಲ ರಾಷ್ಟ್ರೀಯ ಯುವ ಶಾಂತಿ ಪ್ರಶಸ್ತಿಯನ್ನ ಮಲಾಲಾ ಯೂಸಫ್ ಜಾಯಿ ಅವರಿಗೆ ನೀಡಲಾಯಿತು. ಅದಾದ ನಂತರ 2014ರಲ್ಲಿ 17ನೇ ವಯಸ್ಸಿನಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸಲಾಗಿದೆ. ಇವರು ಅತ್ಯಂತ ಕಿರಿಯ ವಯಸ್ಸಿನ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಪಡೆದಂತಹ ವ್ಯಕ್ತಿಯಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ವಿಶ್ವ ಮಲಾಲಾ ದಿನಾಚರಣೆಯನ್ನ ಜುಲೈ 12ರಂದು ಆಚರಿಸಲಾಗುತ್ತೆ.
ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿ ಮಾಡಿದಂತಹ ವಿಶ್ವಸಂಸ್ಥೆಯಲ್ಲಿ ಮಾಡಿದಂತಹ ಭಾಷಣಕ್ಕಾಗಿ ಇಂಪ್ರೆಸ್ ಆದಂತಹ ವಿಶ್ವಸಂಸ್ಥೆ ಈ 12 ಜುಲೈಯನ್ನು ಮಲಾಲಾ ಅವರ ಜನ್ಮದಿನವನ್ನು ವಿಶ್ವ ಮಲಾಲಾ ದಿನವನ್ನಾಗಿ ಆಚರಿಸಲು ಪ್ರಾರಂಭ ಮಾಡಿತು. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಭಾರತೀಯ ಅಂತರ್ಜಾಲದ ಪಿತಾಮಹರು ರೀಸೆಂಟ್ ಆಗಿ ನಿಧನ ಹೊಂದಿದ್ದಾರೆ. ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ವಿದೇಶ್ ಸಂಚಾರ್ ನಿಗಮ್ VSNL ಮಾಜಿ ಅಧ್ಯಕ್ಷರಾದ ಬ್ರಿಜೇಂದ್ರ ಕೆ ಸಿಂಘಾಲ್ ಅವರು ದೀರ್ಘಕಾಲದ ಅನಾರೋಗ್ಯದ ನಂತರ ನಿಧನರಾಗಿದ್ದಾರೆ ಅಂತ ನ್ಯೂಸ್ ಇದೆ. ಇವರಿಗೆ 82 ವರ್ಷ ವಯಸ್ಸಾಗಿದ್ದು, ಭಾರತದಲ್ಲಿ ಇಂಟರ್ನೆಟ್ ಮತ್ತು ಡೇಟಾ ಸೇವೆಗಳ ಪಿತಾಮಹ ಅಂತ ಇವರನ್ನ ಗುರುತಿಸಲಾಗ್ತಾ ಇದೆ. ಎಕ್ಸಾಮ್ನಲ್ಲಿ ಕ್ವಶನ್ ಬರ್ಬೋದು. ಭಾರತದಲ್ಲಿ ಇಂಟರ್ನೆಟ್ನ ಪಿತಾಮಹ ಅಥವಾ ಇಂಟರ್ನೆಟ್ ಮತ್ತು ಡೇಟಾ ಸೇವೆಗಳ ಪಿತಾಮಹ ಯಾರು ಅಂತಂದ್ರೆ ಬ್ರಿಜೇಂದ್ರ ಕೆ ಸಿಂಘಾಲ್ ಅವರು. VSNL ಅಂತಂದ್ರೆ ವಿದೇಶ್ ಸಂಚಾರ್ ನಿಗಮ್ನ ಅಧ್ಯಕ್ಷರಾಗಿ ಅಧಿಕಾರಿಶಾಹಿಯ ವಿರುದ್ಧ ಅಡೆತಡೆಗಳ ವಿರುದ್ಧ ಸಾಕಷ್ಟು ಒಂದು ಸ್ಟ್ಯಾಂಡ್ಗಳನ್ನು ತಗೊಂಡಿದ್ರು. ಇವರು ಸಮರ್ಥವಾದಂತಹ ಒಂದು ಅನಧಿಕೃತವಾದಂತಹ ಬುಲ್ಡೋಸರ್ ಅಂತ ಇವರನ್ನ ಕರೆಯಲಾಗ್ತಾ ಇತ್ತು. ಇದರ ಪರಿಣಾಮವಾಗಿ VSNL 1991ರಲ್ಲಿ ಸುಮಾರು $125 ಮಿಲಿಯನ್ ಕಂಪನಿಯಿಂದ 1998ರ ಹೊತ್ತಿಗೆ 1.67 ಬಿಲಿಯನ್ಗಳಷ್ಟು ಒಂದು ಕಮ್ಯುನಿಕೇಷನ್ ದೈತ್ಯವಾಗಿ ಕಮ್ಯುನಿಕೇಷನ್ ಸೆಕ್ಟರ್ಗಳಲ್ಲಿ ದೈತ್ಯವಾದಂತಹ ಒಂದು ಸಂಸ್ಥೆಯಾಗಿ ಬೆಳೆಯಲು ಈ ಬ್ರಿಜೇಶ್ ಕೆ ಸಿಂಘಾಲ್ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ಆರ್ಟಿಕಲ್ ಅಜೂಜಾಂಥೆಲ್ಲೇಟ್ ಹವಳಗಳು ಅಥವಾ ಕೋರಾಲ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕೋರಾಲ್ ಹವಳಗಳು ಅಂದರೆ ಏನು ಅಂತ ತಿಳ್ಕೋಣ. ಇವು ಕೋರಾಲ್ ಪಾಲಿಪ್ಸ್ ಮತ್ತು ಜೂಜಾಂಥೆಲ್ಲೇಟ್ ಅನ್ನುವ 2 ಜೀವಿಗಳ ಒಂದು ಸಿಂಬಯೋಟಿಕ್ ರಿಲೇಷನ್ಗಳನ್ನು ಇಟ್ಕೊಂಡು ಸಮುದ್ರದಲ್ಲಿ ವಾಸಿಸುತ್ತವೆ. ಈ ರೀತಿಯಾದಂತಹ ಸುಂದರವಾದಂತಹ ಕೋರಾಲ್ ರೀಫ್ಗಳನ್ನು ನಿರ್ಮಾಣ ಮಾಡುವಲ್ಲಿ ಈ ಕೋರಾಲ್ ಪಾಲಿಪ್ಸ್ ಮತ್ತು ಜೂಜಾಂಥೆಲ್ಲೆಗಳು ಸಾಕಷ್ಟು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತವೆ. ಇವುಗಳನ್ನು ರೇನ್ ಫಾರೆಸ್ಟ್ ಆಫ್ ಸಿ ಅಂತ ಕೂಡ ಕರೀತಾರೆ. ಈ ಜೂಜಾಂಥೆಲ್ಲೆ ಅಂತಂದರೆ ಇದು ಆಲ್ಗೆ ಪ್ರಭೇದದ ಒಂದು ಪ್ರಾಣಿಯಾಗಿದ್ದು, ಸೂಕ್ಷ್ಮ ಜೀವಿಯಾಗಿದ್ದು, ಇವುಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಸೂರ್ಯನಿಂದ ಬೀಳುವಂತಹ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸಿಕೊಳ್ಳುವುದಷ್ಟೇ ಅಲ್ಲದೆ ಆ ಒಂದು ಪೋಷಣೆಯನ್ನು ಈ ಕೋರಾಲ್ ಪಾಲಿಪ್ಸ್ಗಳಿಗೆ ಕೂಡ ನೀಡುತ್ತವೆ. ಅದೇ ರೀತಿ ಈ ಕೋರಾಲ್ ಪಾಲಿಪ್ಸ್ಗಳು ಈ ಆಲ್ಗೆಗಳು ವಾಸಿಸುವುದಕ್ಕೆ ಈ ರೀತಿಯಾದಂತಹ ಒಂದು ಸ್ವರೂಪವನ್ನು ನಿರ್ಮಾಣ ಮಾಡಿ ಅವುಗಳಲ್ಲಿ ವಾಸಿಸುವಂತೆ ಅವಕಾಶ ಮಾಡಿಕೊಡುತ್ತವೆ. ಈ ಪಾಲಿಪ್ಸ್ಗಳು ಈ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಸೆಕ್ರೆಟ್ ಅಥವಾ ಬಿಡುಗಡೆ ಮಾಡುವುದರಿಂದ ಈ ರೀತಿಯಾದಂತಹ ಸುಣ್ಣದ ರೀತಿಯಾದಂತಹ ಸ್ಕೆಲಿಟನ್ಗಳನ್ನು ನಿರ್ಮಾಣ ಮಾಡುತ್ತವೆ. ಸೊ ಅವುಗಳ ಮೇಲೆ ಈ ಜೂಜಾಂಥೆಲ್ಲೆಗಳು ಅಂದರೆ ಆಲ್ಗೆಗಳು ಪ್ರಖರವಾಗಿ ವಾಸಿಸಲು ಯೋಗ್ಯವಾಗಿ ಈ ಒಂದು ಪ್ರದೇಶವನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತೆ. ಸೊ ಈಗ ಕೋರಾಲ್ಗಳ ಬಗ್ಗೆ ತಿಳ್ಕೊಂಡಾಯ್ತು, ಜೂಜಾಂಥೆಲ್ಲೆ ಅಂದರೆ ಏನು ಅಂತ ತಿಳ್ಕೊಂಡಾಯ್ತು. ಈಗ ಕಂಡುಹಿಡಿದಂತಹ ಹೊಸದಾದಂತಹ 4 ಜಾತಿಯ ಕೋರಾಲ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವುಗಳಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ ಇವು ಜೂಜಾಂಥೆಲ್ಲೇಟ್ ಅಂತಂತಂದರೆ ಸೂರ್ಯನ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿಕೊಳ್ಳುವಂತಹ ಆಲ್ಗೆಗಳನ್ನು ಜೂಜಾಂಥೆಲ್ಲೇಟ್ ಅಂತ ಕರೀತಾರೆ. ಅಜೂಜಾಂಥೆಲ್ಲೇಟ್ ಅಂತಂತಂದರೆ ಇವುಗಳ ಈ ಆಲ್ಗೆಗಳ ಒಂದು ಪ್ರಭೇದ ಏನಿದೆ ಡಿಫ್ರೆಂಟ್ ಆಗಿರುತ್ತೆ. ಇವುಗಳಿಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇರುವುದಿಲ್ಲ. ಸೊ ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಜ್ಞಾನಿಗಳು ಮೊದಲ ಬಾರಿಗೆ ಈ 4 ಜಾತಿಯ ಹವಳಗಳನ್ನು ಭಾರತೀಯ ನೀರಿನಲ್ಲಿ ಕಂಡುಹಿಡಿದಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ನೀರಿನಲ್ಲಿ ಈ ಜಾತಿಯ ಒಂದು ಹೊಸ ಜಾತಿಯ ಅಜೂಜಾಂಥೆಲ್ಲೇಟ್ ಹವಳಗಳನ್ನು ಕಂಡುಹಿಡಿದಿದ್ದರ ಬಗ್ಗೆ ನ್ಯೂಸ್ ಇದೆ. ಈ ಅಜೂಜಾಂಥೆಲ್ಲೇಟ್ ಹವಳಗಳು ಏನು ಅಂತ ತಿಳ್ಕೋಣ. ಈ ಹವಳಗಳು ಒಂದು ವಿಶೇಷವಾದಂತಹ ಕೋರಾಲ್ ಗ್ರೂಪ್ ಆಗಿದ್ದು ಇವುಗಳು ಜೂಜಾಂಥೆಲ್ಲೇಟ್ ಅಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದಂತಹ ಸೂರ್ಯನ ಬೆಳಕಿನಲ್ಲಿ ವಾಸಿಸುವಂತಹ ಆಲ್ಗೆಗಳು ಜೂಜಾಂಥೆಲ್ಲೆಗಳು. ಇವುಗಳ ವಿರುದ್ಧವಾಗಿ ಸೂರ್ಯನು ಇಲ್ಲದ ಪ್ರದೇಶದಲ್ಲಿ ಅಂದರೆ ಸಾಕಷ್ಟು ಸಮುದ್ರದ ಆಳದಲ್ಲಿ ಈ ಪ್ಲಾಂಕ್ಟನ್ಗಳನ್ನು ಸೆರೆ ಹಿಡಿದು ಅವುಗಳಿಂದ ಪೋಷಣೆಯನ್ನು ಪಡೆದು ಬದುಕುವಂತಹ
ಈ ಹವಳಗಳು ಅಜೂಜಾಂಥಲೇಟ್ ಹವಳಗಳು ಅಂತ ಕರೆಸಿಕೊಳ್ತಾ ಇದ್ದೀವಿ. ಇವುಗಳ 4 ಜಾತಿಯ ಹವಳಗಳನ್ನು ಸದ್ಯಕ್ಕೆ ಕಂಡುಹಿಡಿಯಲಾಗಿದೆ. ಇನ್ನು ಈ ಅಜೂಜಾಂಥಲೇಟ್ ಕೋರಾಲ್ಗಳ ಬಗ್ಗೆ ನೋಡೋದಾದ್ರೆ ಇವುಗಳು ಆಳವಾದಂತಹ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಾಗಿದ್ದು ಅತಿ ಹೆಚ್ಚಿನ ಜಾತಿಗಳು ಏನಿವೆ 200 ಮೀಟರ್ನಿಂದ ಅಂದರೆ ಸಮುದ್ರ ಮಟ್ಟದಿಂದ 200 ಮೀಟರ್ನಿಂದ 1000 ಮೀಟರ್ಗಳಷ್ಟು ಆಳದವರೆಗೆ ರೆಕಾರ್ಡ್ ಆಗಿವೆ. ಆ ಒಂದು ಪ್ರದೇಶದಲ್ಲಿ ವಾಸಿಸುತ್ತವೆ. ಅಲ್ಲಿ ಹೆಚ್ಚಾಗಿ ಸೂರ್ಯನ ಬೆಳಕು ಪ್ರವೇಶಿಸುವುದಿಲ್ಲ. ಹೀಗಾಗಿ ಇವುಗಳನ್ನು ಅಜೂಜಾಂಥಲೇಟ್ ಹವಳಗಳು ಅಂತ ಕರೀತಾರೆ. ಇವುಗಳು ತಮ್ಮ ಪೋಷಣೆಯನ್ನು ಸೂರ್ಯನ ಪ್ರಕಾಶದಿಂದ ಅಲ್ಲ, ವಿಶೇಷವಾದಂತಹ ಪ್ಲಾಂಕ್ಟನ್ಗಳನ್ನು ಸೆರೆ ಹಿಡಿದು ಅವುಗಳಿಂದ ಆಹಾರವನ್ನು ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಆಳವಿಲ್ಲದ ನೀರಿನಲ್ಲಿ ಸೀಮಿತವಾಗಿರುವ ಜೂಜಾಂಥಲೇಟ್ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಅಷ್ಟೊಂದು ಆಳದಲ್ಲಿ ಇಲ್ಲದೇ ಇರುವುದರಿಂದ ಅವುಗಳತ್ತ ಈ ಆಲ್ಗೆಗಳಿಗೆ ಸೂರ್ಯನ ಪ್ರಕಾಶ ಸಾಕಷ್ಟು ಹೇರಳವಾಗಿ ಸಿಗುತ್ತೆ. ಈ ಅಜೂಜಾಂಥಲೇಟ್ಗಳು ಆಳವಾದಂತಹ ಅಂದರೆ ಹೆಚ್ಚಿನ ಆಳದ ಅಂದರೆ 200 ಮೀಟರ್ನಿಂದ 1000 ಮೀಟರ್ಗಳಷ್ಟು ಆಳದವರೆಗೆ ಆ ಒಂದು ಪ್ರದೇಶದಲ್ಲಿ ವಾಸಿಸುತ್ತವೆ. ಈ ಹವಳಗಳು ಗಟ್ಟಿಯಾದಂತಹ ಹವಳಗಳ ಒಂದು ಗುಂಪಾಗಿದ್ದು ಈ ಹವಳದ ಬಂಡೆಗಳ ಪರಿಸರ ವ್ಯವಸ್ಥೆಯ ಪ್ರಧಾನ ಮತ್ತು ಆಂತರಿಕವಾದಂತಹ ಭಾಗವಾಗಿವೆ ಅಂತ ರೆಕಾರ್ಡ್ ಹೇಳ್ತಾ ಇದೆ. ಸೊ ನಿಮಗೆ ಕೋರಾಲ್ ಮತ್ತು ಜೂಜಾಂಥಲೇಟ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅರ್ಥ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ಆರ್ಟಿಕಲನ್ನು ನೋಡೋಣ. ನಮ್ಮ ಮುಂದಿನ ಆರ್ಟಿಕಲ್ ರೀಸೆಂಟಾಗಿ ಕಂಪ್ಲೀಟ್ ಆದಂತಹ ವಿಂಬಲ್ಡನ್ ಟೂರ್ನಾಮೆಂಟ್ ಬಗ್ಗೆ ಇದೆ. ವಿಂಬಲ್ಡನ್ನನ್ನು ಬ್ರಿಟನ್ನಲ್ಲಿ ಸ್ಪರ್ಧೆಯನ್ನು ಆಚರಿಸಲಾಗುತ್ತೆ. ಇದು ಟೆನ್ನಿಸ್ ಟೂರ್ನಾಮೆಂಟ್ ಆಗಿದೆ. ಟೆನ್ನಿಸ್ನಲ್ಲಿ ಲಂಡನ್ನಲ್ಲಿ ಆಸ್ಟ್ರೇಲಿಯಾದ ನಿಕ್ ಕಿರ್ಗಿಯಾಸ್ ಅವರನ್ನು ನೋವಾಕ್ ಜೋಕೋವಿಕ್ ಅವರು ಸೋಲಿಸಿದ್ದಾರೆ. ಎಷ್ಟು ಸೆಟ್ಗಳಿಂದ ಸೋಲಿಸಿದ್ದಾರೆ ಅನ್ನೋದು ಅಷ್ಟೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರೋಲ್ಲ. ಸೊ 2022ರ ವಿಂಬಲ್ಡನ್ನ ಈ ನೋವಾಕ್ ಜೋಕೋವಿಕ್ ಅವರು ಸರ್ಬಿಯಾದ ಆಟಗಾರರಾದಂತಹ ನೋವಾಕ್ ಜೋಕೋವಿಕ್ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಸೊ ಕಜಕಿಸ್ತಾನದ ಎಲೆನಾ ರೆಬಾಕಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಈ ವಿಂಬಲ್ಡನ್ 2022ರ ಆವೃತ್ತಿಯ ಚಾಂಪಿಯನ್ ಆಗಿ ಹೆಸರು ಮಾಡಿದ್ದಾರೆ. ಇನ್ನು ನೋವಾಕ್ ಜೋಕೋವಿಕ್ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು ರೋಜರ್ ಫೆಡರರ್, ಪೀಟ್ ಸಂಪ್ರಾಸ್, ಜಾರ್ನ್ ಬೋರ್ಗ್ ಅವರ ನಂತರ ಸತತವಾಗಿ 4ನೇ ಒಂದು ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದಂತಹ 4ನೇ ಆಟಗಾರರಾಗಿದ್ದಾರೆ. ಈ ಜೋಕೋವಿಕ್ ಅವರು ಒಟ್ಟು 7 ವಿಂಬಲ್ಡನ್ ಪ್ರಶಸ್ತಿಗಳನ್ನು ಪಡೆದಿದ್ದು ಲಾಸ್ಟ್ ಪ್ರಶಸ್ತಿ ಅಂತಂದರೆ 2018, 17, 21 ಮತ್ತು 22ರಲ್ಲಿ ಈ ಒಂದು ಅವಾರ್ಡ್ಗಳು ಕಂಟಿನ್ಯೂಯಸ್ ಆಗಿ ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದಂತಹ ಆಟಗಾರರಾಗಿ ಹೆಸರು ಮಾಡಿದ್ದಾರೆ. ಇದು ಜೋಕೋವಿಕ್ ಅವರ ಒಟ್ಟಾರೆಯಾಗಿ 21ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ರಾಫೆಲ್ ನಡಾಲ್ ಅವರ ಒಂದು ರೆಕಾರ್ಡನ್ನು ಕೂಡ ಇವರು ಮುರಿದಿದ್ದಾರೆ. ಸರ್ಬಿಯಾದ ನೋವಾಕ್ ಜೋಕೋವಿಕ್ ಅಂತ ಸರ್ಬಿಯಾದ ಟೆನ್ನಿಸ್ ಆಟಗಾರ. ನಮ್ಮ ಮುಂದಿನ ಆರ್ಟಿಕಲ್ ರೀಸೆಂಟಾಗಿ ಜಮ್ಮು ಕಾಶ್ಮೀರದ ಅಮರ್ನಾಥ್ ಕ್ಷೇತ್ರದಲ್ಲಿ ಆದಂತಹ ಕ್ಲೌಡ್ ಬರ್ಸ್ಟ್ ಅಥವಾ ಮೇಘಸ್ಫೋಟದ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ತಿಳ್ಕೊಳ್ಳೋದಾದರೆ ಈ ಮೇಘಸ್ಫೋಟ ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಇದು, ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್. ಈ ಮೇಘಸ್ಫೋಟ ಅಥವಾ ಕ್ಲೌಡ್ ಬರ್ಸ್ಟ್ ಅಂತ ನಾವು ಕರಿತೇವೆ. ಇದು ಏನು ಅಂತಂದರೆ ಅಲ್ಪಾವಧಿಯಲ್ಲಿ ಸಂಭವಿಸುವಂತಹ ತೀವ್ರವಾದಂತಹ ಕಡಿಮೆ ಪ್ರದೇಶದಲ್ಲಿ ಆಗುವಂತಹ ತೀವ್ರವಾದಂತಹ ಪ್ರಮಾಣದ ಮಳೆಯನ್ನು ಸೂಚಿಸುತ್ತದೆ ಈ ಕ್ಲೌಡ್ ಬರ್ಸ್ಟ್. ಇವುಗಳು ಕೆಲವೊಮ್ಮೆ ಆಲಿಕಲ್ಲು, ಹೇಲ್ ಸ್ಟೋನ್ ಅಂತ ಕರಿತೇವೆ ಮತ್ತು ಗುಡುಗುಗಳಿಂದ ಕೂಡ ಕೂಡಿರುತ್ತವೆ. ಅಂದಾಜು 20ರಿಂದ 30 ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶದಲ್ಲಿ ಪ್ರತಿ ಗಂಟೆಗೆ 100 ಮಿಲಿಮೀಟರ್ನಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನದಾದಂತಹ ಅನಿರೀಕ್ಷಿತ ಮಳೆಯನ್ನು ಪಡೆಯುವುದನ್ನು ಭಾರತೀಯ ಹವಾಮಾನ ಇಲಾಖೆಯಿಂದ ಕ್ಲೌಡ್ ಬರ್ಸ್ಟ್ ಅಥವಾ ಮೇಘಸ್ಫೋಟಗಳು ಅಂತ ವ್ಯಾಖ್ಯಾನ ಮಾಡಲಾಗಿದೆ. 2013ರಲ್ಲೂ ಕೂಡ ಇದೇ ರೀತಿಯಾದಂತಹ ಕೇದಾರನಾಥದಲ್ಲಿ ಕ್ಲೌಡ್ ಬರ್ಸ್ಟ್ ಆಗಿದ್ದು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಹದ ಒಂದು ಪರಿಸ್ಥಿತಿ ಏರ್ಪಟ್ಟು ಸಾಕಷ್ಟು ಜೀವದ ಹಾನಿ, ಆಸ್ತಿಪಾಸ್ತಿಯ ಹಾನಿಯನ್ನು ಉಂಟು ಮಾಡಿತ್ತು. 2013ರ ಕೇದಾರ್ನಾಥ್ ಪ್ರವಾಹದಲ್ಲಿ ಕ್ಲೌಡ್ ಬರ್ಸ್ಟ್ ಆಗಿತ್ತು.
ಈ ಕ್ಲೌಡ್ ಬರ್ಸ್ಟ್ ಅಥವಾ ಮೇಘ ಸ್ಫೋಟಗಳು ವ್ಯಾಖ್ಯಾನ ಅತಿ ಚಿಕ್ಕ ಪ್ರದೇಶದೊಂದಿಗೆ ವ್ಯವಹರಿಸುವುದರಿಂದ ಈ ಕ್ಲೌಡ್ ಬರ್ಸ್ಟ್ ಯಾವಾಗ ಆಗುತ್ತೆ ಅಂತ ನಿಖರವಾಗಿ ಊಹಿಸಲು IMDಗೂ ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಹವಾಮಾನ ಇಲಾಖೆಗೂ ಕೂಡ ಗುರುತಿಸುವುದು ಸಾಕಷ್ಟು ಕಷ್ಟಕರವಾಗಿರುವುದರಿಂದ ಇದರಿಂದ ಸಾಕಷ್ಟು ಹಾನಿಯನ್ನುಂಟು ಮಾಡುವ ಒಂದು ಸಾಧ್ಯತೆಗಳು ಇರುತ್ತವೆ. ಸೊ ಈ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ನ ನೋಡೋದಾದರೆ ಆರ್ಕಿಯೋಲಾಜಿಕಲ್ ಸೈಟ್ಸ್ ಆಫ್ ಇಂಡಿಯಾ ಅಥವಾ ಭಾರತೀಯ ಪುರಾತತ್ವ ಸಮೀಕ್ಷೆಯ ಒಂದು ಸಂಸ್ಥೆಯಿಂದ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸನ್ನತಿ ಈ ಒಂದು ಊರು ಲೈಮ್ಲೈಟ್ನಲ್ಲಿದೆ. ಇದಕ್ಕೆ ಕಾರಣ ಏನು ಅಂತಂದರೆ 2 ದಶಕಗಳಿಂದ ಕೂಡ ಈ ಒಂದು ಪ್ರದೇಶಕ್ಕೆ ಅಷ್ಟೊಂದು ಗಮನವನ್ನು ಹರಿಸಿರಲಿಲ್ಲ. ಇದು ಪ್ರಮುಖವಾದಂತಹ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಶಾಸನಗಳನ್ನು ಹೊಂದಿದಂತಹ ಪ್ರದೇಶವಾಗಿದೆ. ಕಲಬುರಗಿ ಜಿಲ್ಲೆಯ ಕಾಗನಹಳ್ಳಿ ಸನ್ನತಿ ಸೈಟ್ನ ಈ ಭಾಗವಾಗಿದೆ. ಭೀಮಾ ನದಿಯ ದಡದಲ್ಲಿರುವಂತಹ ಇದು ಪ್ರಾಚೀನವಾದಂತಹ ಬೌದ್ಧ ತಾಣವಾಗಿದೆ. ಈಗ ಕೈಗೆತ್ತಿಕೊಂಡಿರುವಂತಹ ಸಂರಕ್ಷಣಾ ಯೋಜನೆ ಏನಿದೆ, ಈ ಸನ್ನತಿಯ ಒಂದು ಪ್ರದೇಶವನ್ನು ಸಂರಕ್ಷಿತವಾಗಿ ಒಂದು ಮಾನ್ಯುಮೆಂಟ್ಸ್ಗಳನ್ನು ರಕ್ಷಣೆ ಮಾಡಬೇಕು ಅಂತ ಭಾರತೀಯ ಪುರಾತತ್ವ ಸಮೀಕ್ಷೆ ಏನಿದೆ ನಿರ್ಧಾರ ಮಾಡಿದ್ದು. ಈಗ ಸನ್ನತಿ ಅನ್ನುವ ಪ್ರದೇಶ ಊರು ಲೈಮ್ಲೈಟ್ನಲ್ಲಿದೆ. ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು. ನಮ್ಮ ಹಿಸ್ಟೋರಿಕಲ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೈಗೆತ್ತಿಕೊಂಡಿರುವಂತಹ ಈ ಸಂರಕ್ಷಣಾ ಯೋಜನೆ ಉತ್ಖನನದಲ್ಲಿ ಹಿಂಪಡೆದ ಮಹಾಸ್ತೂಪದ ಅವಶೇಷಗಳನ್ನು ಮರುಹೊಂದಿಕೆಯನ್ನು ಮಾಡ್ತಾ ಇದೆ ಅಂತ ನ್ಯೂಸ್ ಇದೆ. ಈ ಸ್ತೂಪವನ್ನು ಸ್ಥಳೀಯವಾಗಿ ಲಭ್ಯವಿರುವಂತಹ ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. ಇನ್ನು ಸನ್ನತಿಯ ಚಂದ್ರರಂಬಾ ದೇವಾಲಯದ ಸಂಕೀರ್ಣದಲ್ಲಿರುವಂತಹ ಕಾಳಿ ದೇವಸ್ಥಾನ ಕುಸಿದು 1986ರವರೆಗೆ ಭೀಮಾದಂಡೆಯಲ್ಲಿ ಸಣ್ಣ ಮತ್ತು ಸಾಮಾನ್ಯ ಹಳ್ಳಿಗಳಾಗಿದ್ದವು. ಆದರೆ ಇದು ಪುರಾತತ್ವ ಇಲಾಖೆಯ ಪ್ರಕಾರ ಅತ್ಯಂತ ವಿಶೇಷವಾದಂತಹ ಬೌದ್ಧರ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಶಾಸನಗಳನ್ನು ಹೊಂದಿದಂತಹ ಹಳ್ಳಿಯಾಗಿದೆ ಅಂತ ಗುರುತಿಸಲಾಗಿದೆ. ವಿಶ್ವ ಭೂಪಟದಲ್ಲಿ ಇದನ್ನು ಅಶೋಕನ ಶಾಸನವನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡುಹಿಡಿಯಲಾಗಿದ್ದು, ಮೌರ್ಯ ಚಕ್ರವರ್ತಿ ಅಶೋಕ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಸಂಶೋಧನೆಯನ್ನು ಮಾಡುವಂತಹ ಮಾರ್ಗಗಳನ್ನು ಸಾಕಷ್ಟು ವಿಷಯಗಳನ್ನು ಈ ಒಂದು ಪ್ರದೇಶದಲ್ಲಿ ಗುರುತಿಸಲಾಗಿದೆ. ಇದು ಸನ್ನತಿ ಮತ್ತು ಸಮೀಪದ ಕಗನಹಳ್ಳಿಯ ASI ಉತ್ಖನನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಪ್ರಕಾರ ಪರಿತ್ಯಕ್ತ ಬಾವಿ ಅಂತಾರೆ ಬತ್ತಿದಂತಹ ಬಾವಿಯ ಮೇಲೆ ಮಹಾಸ್ತೂಪವನ್ನು ನಿರ್ಮಿಸಲಾಗಿತ್ತು. ಇದನ್ನು ಆ ಶಾಸನಗಳಲ್ಲಿ ಅಧೋಲೋಕ ಮಹಾಚೈತ್ಯ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ಈ ಸನ್ನತಿ ಶಾಸನದಲ್ಲಿ ಚಕ್ರವರ್ತಿ ಅಶೋಕನಿಗೆ ರಾಯ ಅಶೋಕ ಎಂಬ ಹೆಸರು ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಸನ್ನತಿ ಎನ್ನುವ ಒಂದು ಬೌದ್ಧ ಧರ್ಮಕ್ಕೆ ಮತ್ತು ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತಹ ಊರು ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಆರ್ಟಿಕಲ್ಗಳ ಡಿಸ್ಕಷನ್ಗಿಂತ ಮುಂಚೆ ಕೇಳಿದಂತಹ ಪ್ರಶ್ನೆ, ಇದರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ರಾಜ್ಯಪಾಲರನ್ನು ಅವರ ಅಧಿಕಾರದಿಂದ ತೆಗೆದುಹಾಕಬಹುದಾದಂತಹ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಇದೆ. ವಿಧಾನಸಭೆಗೆ, ಸಂಸತ್ತಿಗೆ, ರಾಷ್ಟ್ರಪತಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ? ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎ ನೈಸ್ ಡೇ.